ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಟ್ರಾವೆಲ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ತಮ್ಮ ರೊಟೀನ್ನಲ್ಲಿ ಹೇಗಾದರೂ ಬಿಡುವು ಮಾಡಿಕೊಂಡು ಒಂದಿನಾನೋ 2 ದಿನಾನೋ ಅಥವಾ ವಾರಗಟ್ಟಲೆನೋ ಪ್ರವಾಸಕ್ಕೆ ಹೋಗೋ ಜನ ಇರ್ತಾರೆ. ಪ್ರವಾಸ ಹೋಗುವುದು ಅಂದರೆ ಅದು ಪ್ರತಿಯೊಬ್ಬರ ಆಸಕ್ತಿ, ಆರ್ಥಿಕ ಚೈತನ್ಯದ ಮೇಲೆ ನಿರ್ಧಾರ ಆಗಿರುತ್ತೆ. ದುಡ್ಡಿಗೆ ಸಮಸ್ಯೆನೇ ಇಲ್ಲದೆ ಇರೋರು ಫಾರಿನ್ ಟ್ರಿಪ್ ಹೋಗ್ಬೋದು. ಮಧ್ಯಮ ವರ್ಗದವರು ಪಕ್ಕದ ರಾಜ್ಯಕ್ಕೆ ಟ್ರಿಪ್ ಹೋಗ್ಬೋದು. ಇನ್ನೂ ಅನುಕೂಲ ಕಮ್ಮಿ ಇರೋರು ಅಟ್ಲೀಸ್ಟ್ ಅಕ್ಕಪಕ್ಕದ ಜಿಲ್ಲೆಗೆ ಪ್ರವಾಸ ಹೋಗಬಹುದು. ಇದು ಗೊತ್ತಿರೋ ವಿಷಯನೇ. ಪ್ರವಾಸ ಅನ್ನೋದು ನಮ್ಮ ದಿನನಿತ್ಯದ ದಿನಚರಿಯಿಂದ ಸ್ವಲ್ಪ ಚೇಂಜ್ ಬಯಸಿ ಒಂದು ಹೊಸ ಜಾಗಕ್ಕೆ ನಮ್ಮನ್ನು ಹೊಂದಿಸಿಕೊಳ್ಳೋದು ಅಲ್ವಾ? ಪ್ರವಾಸದಿಂದ ನಾವು ಸಾಕಷ್ಟು ಕಲಿಬಹುದು. ಯಾಕೆಂದ್ರೆ ಮನೆ ಅನ್ನೋ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಒಂದು ಹೊಸ ಜಾಗದಲ್ಲಿ ಸಮಯ ಕಳೆಯೋದು ಒಂದು ಚಾಲೆಂಜೇ ಸರಿ. ಪ್ರವಾಸದಲ್ಲಿ ಎಲ್ಲ ನಾವು ಬಯಸಿದ ಹಾಗೇ ಇರೋದಿಲ್ಲ. ಅದರಲ್ಲೂ ಊಟ ತಿಂಡಿ ವಿಚಾರದಲ್ಲಂತೂ ಕಾಂಪ್ರಮೈಸ್ ಆಗದೆ ಇರೋದಕ್ಕೆ ಆಗೋದೇ ಇಲ್ಲ. ಪ್ರವಾಸಕ್ಕೆ ಹೋದಾಗ ನೀವು ಯಾವ ಜಾಗಕ್ಕೆ ಹೋಗ್ತಿದ್ದೀರೋ ಅಲ್ಲಿ ಏನು ಸಿಗುತ್ತೋ ಅದರ ರುಚಿ ನೋಡೋ ಅಭ್ಯಾಸ ಇಟ್ಕೊಳ್ಳಿ. ಇದು ಕೂಡ ಒಂದು ಬದಲಾವಣೆನೇ. ನಾರ್ತ್ ಇಂಡಿಯಾ ಟ್ರಿಪ್ಗೆ ಹೋದಾಗ ಅಲ್ಲೂ ಉಪ್ಪಿಟ್ಟು ದೋಸೆಗೋಸ್ಕರ ಹುಡ್ಕೊಂಡು ಓಡಾಡೋದು, ನಾರ್ತ್ ಕರ್ನಾಟಕಕ್ಕೆ ಹೋದಾಗ ರಾಗಿ ಮುದ್ದೆ ಹುಡುಕೋದು, ಇವೆಲ್ಲ ಟೈಮ್ ವೇಸ್ಟ್ ಅಲ್ವಾ? ಈಗ ಎಲ್ಲ ಪದಾರ್ಥ ಎಲ್ಲ ಕಡೆ ಸಿಗುತ್ತೆ ನಿಜ. ಆದರೆ ನಮ್ಮ ಭಾರತದಲ್ಲಿ ಪ್ರತಿ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಒಂದು ವೈವಿಧ್ಯತೆ ಇದೆ. ಪ್ರವಾಸಕ್ಕೆ ಅಂತ ಹೋದಾಗ ಈ ವೈವಿಧ್ಯತೆಯನ್ನು ಎಂಜಾಯ್ ಮಾಡಿ. ಅಲ್ಲಿನ ಸ್ಪೆಷಲ್ ಏನಿದೆ ಅಂತ ತಿಳ್ಕೊಳ್ಳಿ, ಅದನ್ನೇ ಟ್ರೈ ಮಾಡಿ. ಆಗ ನಿಜಕ್ಕೂ ಪ್ರವಾಸದ ಮಜಾ ಹೆಚ್ಚಾಗುತ್ತೆ. ಆಯಾ ಸ್ಥಳದ ವಿಶೇಷತೆ ಏನು, ಅಲ್ಲಿ ಯಾವ ಥರದ ತರಕಾರಿ ಸೊಪ್ಪು ಸಿಗುತ್ತೆ, ಅಲ್ಲಿನ ಫುಡ್ ಕಲ್ಚರ್ ಏನು, ಜನ ಜಾಸ್ತಿ ಸಿಹಿ ತಿಂತಾರಾ, ಖಾರ ತಿಂತಾರಾ, ವೆಜ್ಜಾ, ನಾನ್ ವೆಜ್ಜಾ ಎಲ್ಲ ತಿಳ್ಕೊಳ್ಳಿ. ನೀವು ಭೇಟಿ ಕೊಡೋ ಸ್ಥಳದ ಬಗ್ಗೆ ನಿಮ್ಮಲ್ಲೇ ಒಂದು ಕುತೂಹಲ ಇರಲಿ. ಸ್ಥಳೀಯವಾಗಿ ಸಿಗೋ ಹೂವು, ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಅಲ್ಲಿನ ಹವಾಗುಣ, ಅದಕ್ಕೆ ಅನುಗುಣವಾಗಿ ಅವ್ರು ತಿನ್ನೋ ಆಹಾರ ಇವೆರಡಕ್ಕೂ ಸಂಬಂಧ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳಿ. ಟ್ರಾವೆಲ್ನ ಎಂಜಾಯ್ ಮಾಡಿ. ಫ್ಲೆಕ್ಸಿಬಲ್ ಅಂದರೆ ಹೊಂದಾಣಿಕೆಯ ಮನಸ್ಥಿತಿ ಇಲ್ಲದೆ ಹೋದರೆ ಪ್ರವಾಸ ಪ್ರಯಾಸ ಆಗೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.